ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕಾಂಗ್ರೆಸ್ನವರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಶಾಸಕರು, ಸಂಸದರು, ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರಲ್ಲದೆ ರಾಜ್ಯಪಾಲರ ಅಣಕು ಶವಯಾತ್ರೆ ನಡೆಸಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆಯಲ್ಲಿ ರಾಜ್ಯಪಾಲರ ಅಣಕು ಶವಯಾತ್ರೆ ನಡೆಸಿದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು. ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದ ಕೈ ಕಾರ್ಯಕರ್ತರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆಂದು ಗುಡುಗಿದ ಶಾಸಕರು ಹಾಗೂ ಸಂಸದರು. ರಾಜ್ಯಪಾಲರ ಅಣಕು ಶವಯಾತ್ರೆ ನಡೆಸುತ್ತಿರುವ ಕೈ ಕಾರ್ಯಕರ್ತರು, ಮುಖಂಡರು, ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಪ್ರತಿಭಟನಾಕಾರರು. ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದಲ್ಲಿ. ಹೌದು, ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಇಂದು ರಾಜ್ಯಾಧ್ಯಕ್ಷ ಕೈ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ದಾವಣಗೆರೆಯಲ್ಲೂ ಸಂಸದರು, ಶಾಸಕರ ನೇತೃತ್ವದಲ್ಲಿ ಬೀದಿಗಿಳಿದ ಕಾರ್ಯಕರ್ತರು ಹಾಗೂ ಮುಖಂಡರು ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ರಾಜ್ಯಪಾಲರ ಅಣಕು ಶವಯಾತ್ರೆ ನಡೆಸಿದರು. ಜಯದೇವ ವೃತ್ತದಲ್ಲಿ ರಾಜ್ಯಪಾಲರ ಅಣಕು ಶವಯಾತ್ರೆಗೆ ಕೈ ಕಾರ್ಯಕರ್ತರು ಅಗ್ನಿಸ್ಪರ್ಶ ಮಾಡಲು ಮುಂದಾದಾಗ ಪೊಲೀಸರು ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಶಾಸಕ ಶಾಮನೂರು ಶಿವಶಂಕರಪ್ಪ ನಡು ರಸ್ತೆಯಲ್ಲಿ ಚೇರ್ ಹಾಕಿಕೊಂಡು ಕುಳಿತು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಶಾಸಕರಿಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕ ಬಸವಂತಪ್ಪ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಶಾಮನೂರು ಶಿವಶಂಕರಪ್ಪ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಬುಧವಾರ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ನಾನು ಹೋಗುತ್ತಿದ್ದೇನೆ. ಅಷ್ಟೇ ಅಲ್ಲದೆ ನಾವೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದೇವೆ ಎಂದರಲ್ಲದೆ ಈ ಸರ್ಕಾರವನ್ನ ಕೆಡವಲು ಯಾರಪ್ಪನಿಂದಲೂ ಸಾಧ್ಯವಿಲ್ಲ ಎಂದರು. ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ, ಈ ಬಿಜೆಪಿಯವರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಮೂಡ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವತ್ತು ಕೆಲಸ ಏನಿಲ್ಲ, ಸರ್ಕಾರ ಇಲ್ಲ. ಸರ್ಕಾರ ಇದ್ದಾಗ ಗಂಟಲು ಮಠ ತಿಂದ್ಬಿಟ್ರು. ಈಗ ನರಸ್ಕೊಳಕ್ಕೆ ಆಗ್ತಾ ಇಲ್ಲ. ಈಗೆಲ್ಲ ಅವ್ರು ಏನು ತಿಂದಿದ್ರು, ಏನು ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೆ. ಈಗ ನೋಡ್ರಿ, ಉದಾಹರಣೆಗೆ ಬರೀ ದಾವಣಗೆರೆ ಉಗುಡತ್ತಾಳ್ರಿ, ಅವರು ಅಧ್ಯಕ್ಷರಾದಾಗ ಯಾರ ಅವರು ಬಗ್ಗೆ ಅಧ್ಯಕ್ಷರು ಎಲ್ಲರೂ ಕೂಡ ಹಣ ಮಾಡಿದ್ದಾರೆ, ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಹಂಗೆ ನಮ್ಮವ್ರು ಯಾರು ಅಷ್ಟಿಲ್ಲರ ಬದುಕಿಗೆ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನವರು. ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ಇದೆಲ್ಲ ನಡೀತಾ ಐತಿ. ಇಡೀ ಕರ್ನಾಟಕ ಚಿತ್ತು ಕುಡಿತಾ ಐತಿ. ಇದನ್ನು ಹೆಂಗೆ ದಮನಿ ಮಾಡ್ತಾರೋ ಸರ್ಕಾರ. ಅವ್ರು ಹೇಳ್ತಾರೆ BJP ಅವ್ರು ಕಳ್ರವರು, ಅವ್ರೇನು ಸರ್ಕಾರ ಎಲ್ಲ ಏನೂ ಇಲ್ಲ ಅದಕ್ಕೆ ಏನು ಹೇಳ್ತಾರೆ. ಅವ್ರ ಸರ್ಕಾರದ ಹೇಳ್ತಾರೆ ನಾವೆಲ್ಲ ಹೋಗ್ತಾ ಇದ್ದಾವೆ, ಶಾಸಕ ಮೀಟಿಂಗ್ ಕರ್ತಾರೆ, ಹೋಗ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರ ನಿಂತಿರ್ತೇವೆ. ಸರ್ಕಾರ ಬೀಳೋದಲ್ಲ, ಅವ್ರ ಅಪ್ಪನ ಕೈಲಿ ಆಗೋದಲ್ಲ. BJP ಇರೋರು 30-60 ಜನ ಇಲ್ಲ, ಅವ್ರು ಹೆಂಗೆ ಕೇಳಿಸುತ್ತೆ ಸರ್ಕಾರನ. ನಮ್ಮ ಕಾಂಗ್ರೆಸ್ನಾಗ 30 ಜನ ಆದವೆ, ಏನು ಹೊಡ್ಕಲ್ಲ, ಎಲ್ಲರೂ ಒಂದಾಗಿದ್ದಾವೆ. BJP ಅವ್ರು ಹೇಳ್ತಾರೆ, ನೀನು ಹೇಳ್ತೀವಿ, ನಾವು ಕೊಡ್ಬೇಕಾ? ನಾವು ಕೊಡೋದಿಲ್ಲಪ್ಪ. ನಾವು ತಪ್ಪು ಮಾಡ್ತಾರಲ್ಲ, ಕೊಡೋದು ತಪ್ಪು ಮಾಡಿಲ್ಲ, ಅದಾವೆಲ್ಲರೂ ನಾವೆಲ್ಲ ಬೆಂಬಲ ಅದಾವೆ. ಮತ್ತು ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಅಭಿಮಾನಿಗಳು ಪಾಲ್ಗೊಂಡು ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನ ನಡೆಸಿದರಲ್ಲದೆ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಆಕ್ರೋಶ ಹೊರಹಾಕಿರುವ ಶಾಸಕರು, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವುದು ಶೋಚನೀಯ ಎಂದರು.
ಸಿದ್ದರಾಮಯ್ಯನವರ ಜನಪರ ಕಾಳಜಿ ಸಹಿಸಲಾಗದೆ ಈ ರೀತಿ ಷಡ್ಯಂತ್ರ ಮಾಡುತ್ತಿದ್ದು, ಇದಕ್ಕೆಲ್ಲ ಸಿದ್ದರಾಮಯ್ಯ ಬಗ್ಗೋಲ ಎಂದಿರುವ ಶಾಸಕರು, ಸಂಸದರು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಹಾಗೆ ನಾವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು, ಕೆಲವರು ಅಭಿಮಾನಿಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿನ ದಾವಣಗೆರೆಯಲ್ಲಿ 8 ಜಿಲ್ಲೆಗಳಿಂದ 8 ತಾಲೂಕುಗಳಿಂದ ಎಲ್ಲ ಶಾಸಕರು ಮತ್ತು ಜನರು ಕೂಡ ಬಂದಿದ್ದಾರೆ, ಮುಖಂಡರು ಇದ್ದಾರೆ. ಸೊ ನಮ್ಮ ಒಂದು ಶಕ್ತಿಯನ್ನು, ಸಿದ್ದರಾಮಯ್ಯ ಅವರ ಪರವಾಗಿ ನಾವು ನಿಲುವನ್ನು ಇವತ್ತು ಒಗ್ಗಟ್ಟಿನ ಆಮೇಲೆ ಶಕ್ತಿ ಪ್ರದರ್ಶನದಿಂದ ನಾವು ತೋರಿಸ್ತಾ ಇದ್ದೀವಿ. ಅಂಬೇಡ್ಕರ್ ಭವನದಿಂದ ನಮ್ಮ ಪಾದಯಾತ್ರೆ ಶುರುವಾಗಿ ಇವತ್ತು ಗಾಂಧಿ ಸರ್ಕಲ್ಗೆ ಕೊನೆಯಾಗಿದೆ. ಇವತ್ತಿನ ದಿನ ನಾವೆಲ್ಲರೂ ಜನಪ್ರತಿನಿಧಿಗಳು ಸೇರಿಕೊಂಡು ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಪ್ರಜಾಪ್ರಭುತ್ವದ ವಿರೋಧವಾಗಿ ಹಾಗೂ ಸಂವಿಧಾನ ವಿರೋಧವಾಗಿ ಯಾವ ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಅದರ ವಿರುದ್ಧವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕೇವಲ ಜನಪ್ರತಿನಿಧಿಗಳ ಹೋರಾಟ. ಇದೇ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಆಯಿತು ನಿಲುವು ತಗೊಂಡ್ರೆ ನಮ್ಮ ಶಕ್ತಿ ಬೀದಿಗಿಳಿಬೇಕಾಗುತ್ತೆ. ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ. ನಾನ್ ವೈಲೆನ್ಸು, ಪೀಸ್ಫುಲ್ ಪ್ರೊಟೆಸ್ಟ್ನಲ್ಲಿ ಬಿಲೀವ್ ಮಾಡ್ತೀವಿ. ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇತ್ತು, ಮತ್ತು ಷಡ್ಯಂತ್ರ ಅನ್ನೋದು ಷಡ್ಯಂತ್ರನೇ ಇದು. ಯಾಕಂದರೆ ಇದು ಒಂದು ಪ್ರಜಾಪ್ರಭುತ್ವ ಕಗ್ಗೊಲೆ. ಇವತ್ತು ಅದು ಮುಂದೆ ಬರುತ್ತೆ ಅನ್ನೋದು ನಮಗೆಲ್ಲರೂ ನಿರೀಕ್ಷೆ ಇತ್ತು. ಈ ರೀತಿ ಆದೇ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಯಾವುದೇ ರೀತಿಯ ಆಧಾರ ರಹಿತವಾಗಿರ್ತಕ್ಕಂಥ ಒಂದು ಅಪಾದನೆ ಮಾಡಿ ಇಡೀ ನಮ್ಮ ಕನ್ನಡಿಗರಿಗೆ ಮತ್ತು ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮೋಸ, ದೊಡ್ಡ ಒಂದು ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ರಾಜ್ಯಪಾಲರವರ ಮುಖಾಂತರ. ಇದು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಇವತ್ತು ನಮ್ಮ ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ಈ ಥರ ನಡ್ಕೊಳ್ಳೋದು ಭಾಳ ನೋವು. ಯಾಕಂದರೆ ಸಿದ್ದರಾಮಯ್ಯನವರ ಏನು ಆಡಳಿತವನ್ನು ಸಹಿಸ್ಕೊಳ್ಳೋದಾಗದೆ ಅವ್ರು ಕೊಟ್ಟಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ 5 ಗ್ಯಾರಂಟಿ ಮತ್ತು ಜನಪರ ಪರವಾಗಿರ್ತಕ್ಕ ಎಲ್ಲ ಸಮುದಾಯದ ಪರವಾಗಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನೋಡಿಬಿಟ್ಟು ಎಲ್ಲೋ ಒಂದು ಕಡೆ ಅವ್ರಿಗೆ ಹೊಟ್ಟೆ ಕಿಚ್ಚಾಗಿ ಈ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವ್ರು ಯಾವ ರೀತಿ ಬಗ್ಗಲ್ಲ. ಇಡೀ ನಮ್ಮ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಹ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಾವೇನು 137 ಜನ ಶಾಸಕರಿದ್ದೇವಲ್ಲ, ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯನವ್ರ ಬೆನ್ನೆಲುಬು ನಿಂತಿದೆ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷ. ಯಾಕಂದರೆ ಅಂಥ ಒಬ್ಬ ದಕ್ಷ ನಾಯಕನನ್ನು ನಾವಿಗೆ ಷಡ್ಯಂತ್ರ ಮಾಡ್ತಕ್ಕಂಥದ್ದಕ್ಕೆ ನಾವು ಖಂಡಿಸಿ ಇವತ್ತು ನಾವು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ, ಇದು ಮೊದಲನೇ ಹಂತದ ಪ್ರತಿಭಟನೆ. ಮುಂದೆ ಏನು ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಕಾನೂನು ಹೋರಾಟವನ್ನು ಮಾಡಿ ಇದರಲ್ಲಿ ಜಯಗಳಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿದರೆ. ಒಟ್ಟಿನಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ದು ಕೈ ಕಾರ್ಯಕರ್ತರು, ಮುಖಂಡರುಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.